ಬಿಬಿಎಂಪಿ ನೂತನ ಮೇಯರ್ ಆಗಿ ವೆಂಕಟೇಶ್ ಮೂರ್ತಿ ಆಯ್ಕೆಯಾಗಿದ್ದಾರೆ. ಉಪಮೇಯರ್ ಸ್ಥಾನ ಎಲ್ ಶ್ರೀನಿವಾಸ್ಗೆ ಒಲಿದಿದೆ. ನಿನ್ನೆಯೇ ಮೇಯರ್ ಉಪಮೇಯರ್ ಆಯ್ಕೆಯಾಗಿತ್ತು, ಆದರೆ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇತ್ತು. ಇವತ್ತು ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಚಿವ ಆರ್ ಅಶೋಕ್ ಕಾರ್ಪೊರೇಟರ್ಗಳ ಜೊತೆ ಸಭೆ ನಡೆಸಿ ನೂತನ ಮೇಯರ್ ಉಪಮೇಯರನ್ನು ಅಧಿಕೃತವಾಗಿ ಘೋಷಣೆ ಮಾಡಿದರು. ತೀವ್ರ ಪೈಪೋಟಿ ನಡುವೆನೇ ಕದ್ರಿಗುಪ್ಪೆ ವಾರ್ಡ್ ಸದಸ್ಯ ವೆಂಕಟೇಶ್ ಮೂರ್ತಿ ಮೇಯರ್ ಗಾದಿಯನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಮೇಯರ್ ರೇಸ್ನಲ್ಲಿದ್ದ ಶಾಕಂಬರಿ ನಗರದ ಸೋಮಶೇಖರ್ ಬಿಬಿಎಂಪಿ ಚುಕ್ಕಾಣಿ ಹಿಡಿಲಿಕ್ಕೆ ನಡೆದಂಥ ರೇಸ್ನಲ್ಲಿ ಸೋತರು. ಸ್ವಾಗತ ಬಯಸ್ತಾ ಇದ್ದೇನೆ ಹಾಗೂ ಉಪಮಹಾಪೌರ ಮಾನ್ಯ ಶ್ರೀ ಹರೀಶ್ ಅವರಿಗೂ ಸಹ ಸ್ವಾಗತ ಬಯಸಿ ದೃಷ್ಟಿ ಇದ್ದಾಗ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೆಲ್ಲ ಕಾರ್ಪೊರೇಟರ್ ಸಹಕಾರ ನೀಡಿ ಒಮ್ಮತದ ಆಯ್ಕೆಯನ್ನು ಮಾಡಿದ್ದಾರೆ. ಈ ವರ್ಷದ ಮೇಯರ್ ಆಗಿ ವೆಂಕಟೇಶ್ ಮೂರ್ತಿಯವರನ್ನು ಆಯ್ಕೆ ಮಾಡಿದ್ದಾರೆ. ಉಪಮೇಯರ್ ಆಗಿ ನಮ್ಮ ಎಲ್ ಶ್ರೀನಿವಾಸ್ ಅವರನ್ನು ಆಯ್ಕೆ ಮಾಡಿದಂತೆ ಉಳಿದಂಥ ಸ್ಥಾಯಿ ಸಮಿತಿಗಳೆಲ್ಲ ಆಮೇಲೆ ಆಯ್ಕೆಯನ್ನು ಮಾಡ್ತೀರಿ. ಇವತ್ತು ಸರ್ವಸಮ್ಮತವಾಗಿ ಆಯ್ಕೆಯಾಗಿರ್ತಕ್ಕಂಥ ವೆಂಕಟೇಶ್ ಮೂರ್ತಿ ಅವರಿಗೆ ಮತ್ತು ಎಲ್ ಶ್ರೀನಿವಾಸ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ ನೂತನ ಮೇಯರ್ ವೆಂಕಟೇಶ್ ಮೂರ್ತಿ, ನಗರದಲ್ಲಿ ಕುಡಿಯುವ ನೀರಿಗೆ ಆದ್ಯತೆ ಕೊಡ್ತೀನಿ, ಬೆಂಗಳೂರು ಅಭಿವೃದ್ಧಿಗೆ ಒತ್ತು ನೀಡ್ತೀವಿ ಅಂತ ಹೇಳಿದರು. ವೆಂಕಟೇಶ್ ಮೂರ್ತಿ ಜೊತೆ ನಮ್ಮ ಪ್ರತಿನಿಧಿ ಅಶ್ವಿನಿ ನಡೆಸಿದಂಥ ಚಿಟ್ ಚಾಟ್ ಇಲ್ಲಿದೆ. ಅಂತೂ ಇಂತೂ ಮೂರನೇ ಅವಧಿಯ ಮೇಯರ್ ಆಯ್ಕೆ ಇವತ್ತು ಸುಸೂತ್ರವಾಗಿ ನಡೆದಿದೆ. ಪಕ್ಷದ ಸಭೆಯಲ್ಲಿ ವೆಂಕಟೇಶ್ ಮೂರ್ತಿ ಅವರನ್ನ ಫೈನಲ್ ಮಾಡಲಾಗಿದೆ. ಅವರು ನಮ್ಮೊಟ್ಟಿಗಿದ್ದಾರೆ. ಸೊ ಅವರ ಫೀಲಿಂಗ್ ಏನು, ಅವರು ಏನೆಲ್ಲ ಕೆಲಸಗಳು ಮಾಡ್ತಾರೆ ಕೇಳೋಣ. ಸರ್, ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಏನು ಫಸ್ಟ್ ನಿಮ್ಮ ಆದ್ಯತೆ ಏನು? ಈಗ ಮೇಯರ್ ಆಗಿ ಆಯ್ಕೆ ಆಗಿದ್ದಾರೆ, ಫಸ್ಟ್ ಆಫ್ ಆಲ್ ಹೇಗೆ ಅನ್ನಿಸ್ತಾ ಇದೆ? ಭಾಳ ಸಂತೋಷ ಆಗ್ತಾ ಇದೆ. ಈ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರದ ಜನತೆಗೆ ಕೆಲಸ ಮಾಡುವಂಥ ಅವಕಾಶನ ಭಗವಂತ ಮತ್ತು ನಮ್ಮ ಪಕ್ಷ ನೀಡಿದ್ದರಿಗೆ ಭಾಳ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಬೆಂಗಳೂರಲ್ಲಿ ಏನು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಇರ್ಬೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು, ಆಮೇಲೆ ಏನು ಕೆಲಸ ಕಾರ್ಯಗಳು ಇಂದಿನ ಏನು 2 ವರ್ಷದಿಂದ ನಮ್ಮ ಸರ್ಕಾರದಲ್ಲಿ ಮಾಡ್ಕೊಂಡು ಬಂದಿದ್ದಾರೋ ಅದನ್ನೆಲ್ಲ ಆದ್ಯತೆ ಮೇರೆಗೆ ಆದಷ್ಟು ಬೇಗ ಅದನ್ನು ನಾಗರಿಕರಿಗೆ ಸಲ್ಲಿಸೋ ರೀತಿಯಲ್ಲಿ ನಾನು ಆದಷ್ಟು ಬೇಗ ಪ್ರಯತ್ನ ಮಾಡ್ತೀನಿ. ಸರ್, ನೀವು ಕೆಲಸ ಮಾಡಬೇಕು ಅಂದಾಗಲೆಲ್ಲ ವಿಪಕ್ಷಗಳಿರ್ಬೋದು, ಇನ್ನೊಂದಿರ್ಬೋದು, ಸಾಕಷ್ಟು ನಿಮಗೆ ಅಡ್ಡಗಾಲನ್ನು ಹಾಕ್ತಾ ಇರ್ತವೆ. ನಿಮ್ಮ ಕಾರ್ಯವೈಖರಿ ಹೇಗಿರುತ್ತೆ ಈ ಸಲ? ಹೇಗೆ ಮನವೊಲಿಸ್ಕೊತೀರಾ ಅವರನ್ನು? ಈಗ ನಮ್ಮ ಕಾರ್ಯವೈಖರಿನ ಮುಂದಿನ ದಿನಗಳಲ್ಲಿ ನೀವು ನೋಡಿ ಆಮೇಲೆ ಅದರಿಗೆ ಚರ್ಚೆಯಲ್ಲಿ ನಾನು ಬೈಟಲ್ಲಿ ಕೊಡ್ತೀನಿ. ಏನು ನಿಮಗೆ ನಂಬಿಕೆ ಇದೆಯಾ? ಎಲ್ಲರೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲೂ ಕೂಡ ನಿಮಗೆ ಇದು ಮಾಡೋದಿಲ್ಲ ಅನ್ನೋ ನಂಬಿಕೆ ಇದೆಯಾ? ಹೇಗೆ ನಡೆಸ್ಕೊಂಡು ಹೋಗ್ತೀರಾ? ನಂಬಿಕೆ ಇದೆ. ನಾನು 3 ಬಾರಿ ಗೆದ್ದಿರೋಂಥದ್ದು ಮತ್ತು ವಿರೋಧ ಪಕ್ಷ ನಾಯಕ ಆಗಿ ಕೆಲಸ ಮಾಡಿದ್ದೀನಿ ಮತ್ತು ಎಲ್ಲ ಸ್ಟ್ಯಾಂಡಿಂಗ್ ಸಮಿತಿನಲ್ಲಿ ಸದಸ್ಯನಾಗಿ ಕೆಲಸ ಮಾಡಿರೋದ್ರಿಂದ ನನಗೆ ಅನುಭವ ಮತ್ತು ಎಲ್ಲ ಸ್ನೇಹಿತರ ಜೊತೆಯಲ್ಲಿ ನಾನು ಒಡನಾಡಿಯಾಗಿ ಅವರ ಸಹಕಾರದಿಂದ ಮತ್ತು ಪಕ್ಷದ ಸಹಕಾರದಿಂದ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನನ್ನ ನಂಬಿಕೆ ಇದೆ. ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇದೆ, ಕಸದ ಸಮಸ್ಯೆ ಇದೆ. 2 ವರ್ಷದಿಂದ ಕೂಡ ಬಿಬಿಎಂಪಿ ಆದಾಗಿಂದ ಬಗೆಹರಿದಿಲ್ಲ. ನೀವು ಯಾವುದಕ್ಕೆ ಮೊದಲ ಆದ್ಯತೆ ಕೊಡ್ತೀರಾ? ಮೊದಲನೇ ಆದ್ಯತೆ ನೀರಿಗೆ ಕೊಡ್ತೀನಿ. ಅದಾದಮೇಲೆ ಕಸದ್ದು ನ್ಯಾಯಾಲಯದಲ್ಲಿರೋದರಿಂದ ಈಗ ಅದು ತೀರ್ಮಾನ ಆಗಿದೆ. ಕೂಡಲೇ ನಾನು ಆಯುಕ್ತರ ಹತ್ರ ಮಾತಾಡಿ ಅದನ್ನು ಆದಷ್ಟು ಬೇಗ ಕಸದ ಸಮಸ್ಯೆನ ಪರಿಹಾರ ಮಾಡೋದ್ರ ಪ್ರಯತ್ನ ಮಾಡ್ತೀನಿ. ನಮ್ಮ ವಾಹಿನಿ ಮುಖಾಂತರ ಬೆಂಗಳೂರಿನ ಜನತೆಗೆ ಏನು ಆಶ್ವಾಸನೆ ಕೊಡ್ತೀರಾ ಇವತ್ತು? ಏನು ನಮ್ಮ ಪಕ್ಷ ಮತ್ತು ಬೆಂಗಳೂರಿನ ನಗರ ಜನತೆ ಆಶೀರ್ವಾದದಿಂದ ನಾನು 46ನೇ ಮೇಯರ್ ಆಗಿದ್ದೀನಿ. ನನ್ನ ಏನು ರಾತ್ರಿ ಹಗಲು ಈ ಬೆಂಗಳೂರು ಜನತೆಗೋಸ್ಕರ ನಾನು ದುಡಿತೀನಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಇದಿಷ್ಟು ಮೇಯರ್ ಅವರ ಒಂದು ಮನ ಬಿಚ್ಚಿದ ನುಡಿ. ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾವೇ ನೋಡ್ತೀವಿ. ಒಟ್ನಲ್ಲಿ ಈಗ ವೆಂಕಟೇಶ್ ಮೂರ್ತಿ ಕಡೆಯದಾಗಿ ಆಯ್ಕೆಯಾಗಿದ್ದಾರೆ, ಈ ಬಾರಿಯ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಅವರ ಕಾರ್ಯವೈಖರಿ ನಮ್ಮ ಮುಂದೆ ಇರಲಿದೆ. ಕ್ಯಾಮರಾಮನ್ ಮಂಜು ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬನ್ನಿ, ಒಟ್ಟಾರೆ ಪ್ರಕ್ರಿಯೆ ಎನ್ನುವಂಥದ್ದು ಯಾವ ರೀತಿ ಸಾಕ್ತೋ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ಮೇಯರ್ ಆಗಿ ವೆಂಕಟೇಶ್ ಮೂರ್ತಿ, ಉಪಮೇಯರ್ ಆಗಿ ಶ್ರೀನಿವಾಸ್ ಆಯ್ಕೆಯಾದರು. ಇಡೀ ಒಟ್ಟಾರೆ ಪ್ರಕ್ರಿಯೆ ನಡೆದದ್ದು ಹೇಗಿದು? ಅಶ್ವಿನಿ, ನನ್ನ ಧ್ವನಿ ಕೇಳ್ತಾ ಇದೆಯಾ? ರಮನಾಥ್ ಹೇಳಿ. ಓಕೆ, ಅಂತೂ ಬಿಬಿಎಂಪಿಗೆ ನೂತನ ಸಾರಥಿಗಳು ಸಿಕ್ಕರು. ಶ್ರೀನಿವಾಸ್ಗೆ ಉಪಮೇಯರ್ ಪಟ್ಟ, ಮೇಯರ್ ಗಾದಿಗೆ ವೆಂಕಟೇಶ್ ಮೂರ್ತಿ ಬಂದಾಯಿತು. ಸೊ ಇಡೀ ಪ್ರಕ್ರಿಯೆ ನಡೆದದ್ದು ಹೇಗದ ಆಯ್ಕೆ ಪ್ರಕ್ರಿಯೆ?
ರಂಗನಾಥ್, ಇವತ್ತು ಬೆಳಗ್ಗೆ ಎಲ್ಲ ಬಿಜೆಪಿ ಕಾರ್ಪೊರೇಟರ್ಗಳು ಮತ್ತು ಕೆಲ ಶಾಸಕರು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಸೋಮಣ್ಣ, ಅಶೋಕ್, ರವಿ ಸುಬ್ರಹ್ಮಣ್ಯ, ಜಯನಗರ ಶಾಸಕ ವಿಜಯ್ ಕುಮಾರ್ ಎಲ್ಲರೂ ಸೇರಿದಂತೆ ಇವತ್ತು ಬೆಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ ಅಲ್ಲಿ ಸೇರಿದ್ರು. ಅಲ್ಲಿ ಒಂದು ಫಾರ್ಮಲ್ ಆಗಿ ತಮ್ಮ ನಾಯಕನನ್ನ ಅನೌನ್ಸ್ ಮಾಡುವಂತಹ ಪ್ರಕ್ರಿಯೆ ನಡೀತು. ಬೆಳಿಗ್ಗೆ ಸುಮಾರು 8 ಗಂಟೆಗೆ ಅಲ್ಲಿ ಎಲ್ಲರೂ ಕೂಡ ಸೇರಿದ್ರು. ಈಗಾಗಲೇ ನಿನ್ನೆ ಎಲ್ಲವೂ ಕೂಡ ಫೈನಲ್ ಆಗಿತ್ತು. ವೆಂಕಟೇಶ್ ಮೂರ್ತಿ ಹಾಗೂ ಎಲ್ ಶ್ರೀನಿವಾಸ್ ಮೇಯರ್ ಮತ್ತೆ ಉಪಮೇಯರ್ ಆಗ್ತಾರೆ ಅನ್ನುವಂಥದ್ದು ಎಲ್ಲ ಕೂಡ ಫೈನಲ್ ಆಗಿತ್ತು. ಆದರೆ ಇವತ್ತು ಒಂದು ಅಧಿಕೃತ ಘೋಷಣೆಯನ್ನು ಮಾಡುವ ಸಲುವಾಗಿ ಇವತ್ತು ಬೆಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ ಅಲ್ಲಿ ಎಲ್ಲರೂ ಕೂಡ ಸೇರಿದ್ರು. ಆನಂತರ ಒಂದು ಸಣ್ಣ ಸಭೆಯನ್ನ ಎಲ್ಲ ಕಾರ್ಪೊರೇಟರ್ಗಳನ್ನ ಅವರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಒಂದು ಅನೌನ್ಸ್ಮೆಂಟ್ ಮಾಡಲಾಯಿತು. ವೆಂಕಟೇಶ್ ಮೂರ್ತಿ ಮತ್ತು ಎಲ್ ಶ್ರೀನಿವಾಸ್ ಅವರನ್ನ ಮೇಯರ್ ಹಾಗೂ ಉಪಮೇಯರ್ ಆಗಿ ಆಯ್ಕೆ ಮಾಡಿದ್ದೇವೆ ಎಂದು ಘೋಷಣೆ ಮಾಡಿದ್ರು. ಅದಾದ ನಂತರ ಅವರು ಬಿಬಿಎಂಪಿ ಕಚೇರಿಗೆ ಬಂದು ಈಗ ನಾಮಿನೇಷನ್ ಅಂದ್ರೆ ಏನು ಚುನಾವಣೆಯ ಒಂದು ಪ್ರಕ್ರಿಯೆ ಇರುತ್ತೆ ಅದನ್ನ ಮಾಡಲೇಬೇಕು, ಅದರಿಂದ ಅದನ್ನ ಸುಮ್ಮನೆ ಒಂದು ಫಾರ್ಮಲ್ ಆಗಿ ಮಾಡ್ತಾ ಇದ್ದಾರೆ. ಈಗ ನಾಮಿನೇಷನ್ ಕೂಡ ಫೈಲ್ ಮಾಡಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಮೇಯರ್ ಘೋಷಣೆ ಮಾಡಿ ಆನಂತರ ಅಧಿಕಾರ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ರಂಗನಾಥ್. ಓಕೆ ಅಶ್ವಿನಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಘೋಷಣೆ ಮಾಡಿದರೆ ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ, ಜೊತೆಗೆ ಕಸ ವಿಲೇವಾರಿ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು ಬೆಂಗಳೂರಿನಲ್ಲಿ, ಅದರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತೀವಿ ಅನ್ನುವಂಥದ್ದು ಹಲವಾರು ಗೊಂದಲಗಳ ನಡುವೆಯೂ ಕೂಡ ಅಂತೂ ವೆಂಕಟೇಶ್ ಮೂರ್ತಿ ಹೊಸ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಉಪಮೇಯರ್ ಆಗಿ ಶ್ರೀನಿವಾಸ್ ಆಯ್ಕೆಯಾಗಿದೆ. ಈ ಆಯ್ಕೆಯನ್ನು ಅಧಿಕೃತವಾಗಿ